ಹಾಯ್ ಫ್ರೆಂಡ್ಸ್, ಸ್ವಾತಿ ವ್ಲಾಗ್ಸ್ ಆ್ಯಂಡ್ ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ತುಂಬ ತಡ ಆಯಿತು. ಅವತ್ತು ನಾವು ಮನೆಯನ್ನು ಶಿಫ್ಟ್ ಮಾಡ್ತಿದ್ದೀವಿ. ತುಂಬ ಲೇಟ್ ಆಯಿತು ವ್ಲಾಗ್ಸನ್ನು ಅಪ್ಲೋಡ್ ಮಾಡೋದಕ್ಕೆ. ಬಿಕಾಸ್ ಸಾಫ್ಟ್ವೇರ್ ಇಶ್ಯೂ ಆಗಿತ್ತು ಫೋನಲ್ಲಿ. ಅದರಿಂದ ಅದು ಸರ್ವಿಸ್ಗೆ ಕೊಟ್ಟಿದ್ದೆ ಫೋನ್ ರಿಪೇರಿ ಆಗೋದಕ್ಕೆ. ಸೊ ಫೋನ್ ಈಗ ರೆಡಿ ಆಗಿದೆ, ಅದರಿಂದ ವ್ಲಾಗ್ಸನ್ನು ಶೇರ್ ಮಾಡ್ತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ವ್ಲಾಗ್ಸ್ ಖಂಡಿತ ಬರುತ್ತೆ ಇನ್ನು ಮುಂದೆ. ನಾವು ಮನೆಯನ್ನು ಶಿಫ್ಟ್ ಮಾಡ್ತಿದ್ದೀವಿ. ಸೊ ಅದಕ್ಕೆ ಸುಮಾರಷ್ಟು ಮನೆಗಳನ್ನು ನೋಡಿದ್ವಿ. ಅದರಲ್ಲಿ ಕೆಲವೊಂದು ಫೈನಲ್ ಮಾಡಿದ್ವಿ, ಬಟ್ ಅದು ಆಗಲಿಲ್ಲ. ಮತ್ತು ಏನಾಯಿತು ಅಂತಂದ್ಬಿಟ್ಟು ಈ ವಿಡಿಯೋದಲ್ಲಿ ನಿಮಗೆ ಅಪ್ಡೇಟನ್ನು ತಿಳಿಸ್ತೀನಿ. ನೋಡಿ, ಇಲ್ಲಿ ಮೊದಲಿಗೆ ನಾನು ಈ ಮನೇನ ನೋಡಿದೆ. ಅಂದರೆ ತುಂಬ ಹಳೇದು ಅಲ್ಲ, ತುಂಬ ಹೊಸದು ಅಲ್ಲ. ಈ ಮನೇನ ನೋಡಿದ್ವಿ. 30-40 ಮನೆ ಇದು. ನನಗೆ ಇಲ್ಲಿ ಏನು ಮೇನ್ ಇಷ್ಟ ಆಗಿತ್ತು ಈ ಮನೇನ ಸೆಲೆಕ್ಟ್ ಮಾಡೋದಕ್ಕೆ ಅಂದರೆ ಗಾಳಿ ಬೆಳಕು ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಇದು ಫೋನಲ್ಲಿ ಈ ಥರ ಕಾಣ್ತಿದೆ, ಬಟ್ 30-40ಯಲ್ಲಿ ಕಟ್ಟಿರೋ ಮನೆ ತುಂಬ ಸ್ಪೇಷಿಯಸ್ ಆಗಿದೆ. ನೋಡಿ, ಇದು ಹಾಲು ತುಂಬ ಸ್ಪೇಷಿಯಸ್ ಆಗಿದೆ. ನನಗೆ ಇಷ್ಟ ಆಗಿಬಿಟ್ಟಿತ್ತು. ತುಂಬ ಹಳೇದಲ್ಲ, ಇದು ಒಂದು 6-7 ವರ್ಷ ಆಗಿರ್ಬೋದು ಅಷ್ಟೇ ಮನೇನ ಕಟ್ಟಿ. ಬಟ್ ರೀಸೆಂಟಾಗಿ ಎಲ್ಲ ಮಾಡಿಸ್ಕೊಂಡಿದ್ದಾರೆ ಇದನ್ನೆಲ್ಲ. ವಾರ್ಡ್ರೋಫು ವಿತ್ ಫರ್ನಿಶ್ಡ್, ಫುಲ್ಲಿ ಫರ್ನಿಶ್ಡ್ ಇದೆ ಮನೆ ಎಲ್ಲ ಕೂಡ. ಇದು ಟಿ ವಿ ಕ್ಯಾಬಿನೆಟ್ಟು, ಹಾಲಲ್ಲಿ ವಿಂಡೋಸ್ ಇದೆ, ಮತ್ತು ಕಿಚನಲ್ಲೂ ತುಂಬ 3 ವಿಂಡೋಸ್ ಇದೆ. ಬೆಡ್ರೂಮ್ಸಲ್ಲಿ 2 ವಿಂಡೋಸ್ ಇದೆ. ಒಂದು ಕಾಮನ್ ಟಾಯ್ಲೆಟು, ಒಂದು ಅಟ್ಯಾಚ್ ಟಾಯ್ಲೆಟ್ ಇದೆ. ಇಲ್ಲಿ ಮೇನ್ ನಾನು ಸೆಲೆಕ್ಟ್ ಮಾಡೋದಕ್ಕೆ ಈ ಮನೆನ ಹತ್ತಿರದಲ್ಲಿ ಸ್ಕೂಲ್ ಇದೆ, ನೆಕ್ಸ್ಟ್ ರೋಡೇ ಸ್ಕೂಲು. ನೋಡಿ, ಇದು ಬಂದುಬಿಟ್ಟು ಯುಟಿಲಿಟಿ ಏರಿಯಾ. ಈ ಬಾಗಿಲಂತ ತೆಗೆದ್ರೆ ತಣ್ಣಗೆ ಗಾಳಿ ಬರುತ್ತೆ, ಅಷ್ಟು ಚೆನ್ನಾಗಿದೆ ಇಲ್ಲಿ ಗಾಳಿ ಬೆಳಕು ಅನ್ನೋದು. ಇಲ್ಲಿ ನಾವು ವಾಷಿಂಗ್ ಮಿಷಿನನ್ನು ಇಟ್ಕೋಬೋದು, ಅಥವಾ ಪಾತ್ರೆ ವಾಶ್ ಮಾಡ್ಕೋಬೋದು, ಬಟ್ಟೆ ವಾಶ್ ಮಾಡ್ಕೋಬೋದು, ಎಲ್ಲ ಚೆನ್ನಾಗಿದೆ. ಇದು 2.5 ಅಡಿಯಿಂದ 2.5 ಅಡಿ ಇದೆ. ಇಲ್ಲಿ ಆರಾಮಾಗಿ ವಾಶ್ ಮಾಡ್ಕೋಬೋದು. ವಾಷಿಂಗ್ ಮಿಷಿನ್ ಕೂಡ ಇಟ್ಕೋಬೋದು ನಾವಿಲ್ಲಿ. ನೆಕ್ಸ್ಟ್ ರೋಡೇ ನಮಗೆ ಸ್ಕೂಲ್ ಹತ್ತಿರ ಇದೆ, ಮೇನ್ ರೋಡ್ಗೂ ಹತ್ತಿರ ಇದೆ. ಗಾಳಿ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ, ಮತ್ತು ಜಾಗ ಕೂಡ ವಿಶಾಲವಾಗಿದೆ. ಯಾರೂ ಈ ಥರ ಕಟ್ಟಿರಲ್ಲ. ಪಾರ್ಕಿಂಗ್ ಇದ್ದರೂ ಕೂಡ ಸಣ್ಣ ಸಣ್ಣ ರೂಮ್ಗಳು, ಡಬಲ್ ಬೆಡ್ರೂಮ್ ಅಂತ ಅನ್ನಿಸ್ಕೊಳ್ಳೋದಕ್ಕೆ ಚಿಕ್ಕದಾಗಿ ಮಾಡಿ ಬಿಟ್ಬಿಡ್ತಾರೆ. ಹಾಲು ಎಲ್ಲ ಚಿಕ್ಕದಾಗಿರುತ್ತೆ, ಕಿಚನು ಎಲ್ಲ ಚಿಕ್ಕದಾಗಿರುತ್ತೆ. ಬಟ್ ಇದು ಇವರಿರೋಕ್ಕೆ, ಓನರ್ ಇರೋದಕ್ಕೆ ಕಟ್ಟಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಕಟ್ಟಿಸ್ಕೊಂಡಿದ್ದಾರೆ. ಅದಕ್ಕೆ ನನಗೆ ಇಷ್ಟ ಆಯಿತು ತುಂಬ. ಓನರ್ ಇರೋ ಥರ ಕಟ್ಟಿಸ್ಕೊಂಡಿರೋದ್ರಿಂದ ಎಲ್ಲ ವಿಶಾಲವಾಗಿ ಸ್ಪೇಷಿಯಸ್ಸಾಗಿ ಕಟ್ಕೊಂಡಿದ್ರು. ನನಗಂತೂ ಕಿಚನ್ ತುಂಬಾ ಇಷ್ಟ ಆಯಿತು ಪರ್ಸ್ನಲಿ. ತುಂಬ ವಿಶಾಲವಾಗಿ ತುಂಬ ಸ್ಪೇಸ್ ಇದೆ. ಹಾಲ್ಗಿಂತ ದೊಡ್ಡದು ಕಿಚನ್ನೇ ಇದೆ ಇಲ್ಲಿ. ನೋಡಿ, ಟಿ ವಿ ಕ್ಯಾಬಿನೆಟ್ಸ್ ಆಗಿರ್ಬೋದು, ಮತ್ತು ಕಂಪ್ಲೀಟಾಗಿ ವಿಂಡೋಸ್ ಕೂಡ ಗಾಳಿ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ ಮನೆಗೆ. ಸ್ಕೂಲ್ಗೂ ಹತ್ತಿರ ಆಗುತ್ತೆ, ಮೇನ್ ರೋಡ್ಗೂ ಹತ್ತಿರ ಆಗುತ್ತೆ. ಆ ಸ್ಕೂಲ್ ಬಂದ್ಬಿಟ್ಟು ನೆಕ್ಸ್ಟ್ ರೋಡಲ್ಲೇ ಇದೆ. ಅಟ್ಲೀಸ್ಟ್ 100 ಮೀಟರ್ಸ್ ಅಷ್ಟೇ ಮೇನ್ ರೋಡ್ ಇದೆ. 200 ಮೀಟರ್ಸ್ ಕೂಡ ಇಲ್ವೇನೋ ಸ್ಕೂಲು, ಅಷ್ಟು ಹತ್ತಿರದಲ್ಲಿದೆ. ವಾಕೇಬಲ್ ಡಿಸ್ಟೆನ್ಸ್ ಅಷ್ಟೇ, ನಡ್ಕೊಂಡು ಹೋಗಿ ಬರ್ಬೋದು ಆರಾಮಾಗಿ. ಮತ್ತು ಇನ್ನೊಂದು ಏನಂದರೆ ಇಂಡಿಪೆಂಡೆಂಟ್ ಅಂತಲೇ ಹೇಳ್ಬೋದು. ಕೆಳಗಡೆ ಮನೆ ಒಂದು ಸಿಂಗಲ್ ಇದೆ, ಅದನ್ನು ಬಿಟ್ಟರೆ ಫಸ್ಟ್ ಫ್ಲೋರಲ್ಲಿ ಈ ಮನೆ ಇದೆ. ಅದನ್ನು ಬಿಟ್ಟರೆ ಸೆಕೆಂಡ್ ಫ್ಲೋರಲ್ಲಿ ಯಾವುದೇ ಥರದ ಮನೆ ಇಲ್ಲ, ಇಂಡಿಪೆಂಡೆಂಟ್ ಆಗಿದೆ. ನೋಡಿ, ಇಲ್ಲಿ ಶಿಂಕ್ ಅಟ್ಯಾಚ್ ಬರುತ್ತೆ, ಮತ್ತು ವಾಷಿಂಗ್ ಮಿಷಿನ್ಗೂ ಇದೆ. ಎಷ್ಟು ದೊಡ್ಡದಾಗಿದೆ ಅಂದರೆ ಹಾಲು ಕೂಡ ದೊಡ್ಡದಾಗಿದೆ. ಹಾಲಿಗಿಂತ ಕಿಚನು ತುಂಬ ದೊಡ್ಡದಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಇದು ಕಾಮನ್ ಟಾಯ್ಲೆಟು. ಇದೆಲ್ಲ ನಮಗೆ ತುಂಬ ಇಷ್ಟ ಆಗಿ ಮಾತಾಡಿದ್ವಿ. ಲೀಸ್ಗೆಲ್ಲ ಅಮೌಂಟು ಕೂಡ ಎಲ್ಲ ಹೇಳಿದರು. 12.5 13 14 ಲ್ಯಾಕನ್ನು ಹೇಳಿದ್ರು. ಕಂಪಲ್ಸರಿ ₹1 ಕಡಿಮೆ ಮಾಡಲ್ಲ ಅಂತ ಹೇಳಿದ್ರು. 14 ಲ್ಯಾಕನ್ನು ಹೇಳಿದ್ರು. ನೋಡಿ, ಇದು ಮಾಸ್ಟರ್ ಬೆಡ್ರೂಮು. ಇದು ಬೇರೆ ಬೆಡ್ರೂಮ್. ಆ ಕಡೆ ಇರೋದು ಮಾಸ್ಟರ್ ಬೆಡ್ರೂಮು. 2 ಬೆಡ್ರೂಮಲ್ಲೂ ಕೂಡ ವಾರ್ಡ್ರೋಬ್ ಇದೆ, ವಿತ್ 2 ಕಿಟಕಿ ಇದೆ. ತುಂಬ ವಿಶಾಲವಾಗಿದೆ. ಗಾಳಿ ಬೆಳಕು ಎಲ್ಲ ಚೆನ್ನಾಗಿ ಬರುತ್ತೆ. ಒಂದು ಅಟ್ಯಾಚು, ಒಂದು ಕಾಮನ್ ಟಾಯ್ಲೆಟ್ ಇದೆ. 13-14 ಲ್ಯಾಕು ಒಂದು ಶಾರ್ಟಲ್ಲಿ ಕ್ಲಿಯರ್ ಮಾಡಬೇಕಂತೆ. ಇಟ್ಸ್ ಓಕೆ, ಒಪ್ಪಿಗೆ ಆಯಿತು. ಬಟ್ ಆದರೆ ಏನು ಅಂತಂದರೆ ತಿಂಗಳ ಕೂಡ 1000-1500 ಈ ಥರ ವಾಟರ್ಗೆ ಅಂತಲೇ ಸಪ್ರೇಟಾಗಿ ಕೊಡಬೇಕಂತೆ. ಎಲ್ಲ ಕಡೆ ಅಷ್ಟೊಂದಿಲ್ಲ. ಅದ್ರ ಜೊತೆಗೆ ಎಲ್ಲಿದ್ದರೂ ಮೇಂಟೆನೆನ್ಸು, ಮೋಟಾರ್ ಬಿಲ್ಲು ಮತ್ತು ನೀರು ಬಿಲ್ ಇದೆಲ್ಲ ಕೊಡಲೇಬೇಕಾಗಿತ್ತು. ನೋಡಿ, ಇದು ಮಾಸ್ಟರ್ ಬೆಡ್ರೂಮು ಕಂಪ್ಲೀಟಾಗಿ ಚೆನ್ನಾಗಿದೆ. ಎಲ್ಲ ಕಡೆನೂ ಕೊಡಬೇಕಾ ಬಿಲ್ಲನ್ನು, ಬಟ್ ಇಲ್ಲಿ ಜಾಸ್ತಿ ಹೇಳ್ತಿದ್ದಾರೆ. ನಾವೇನು ಅಪಾರ್ಟ್ಮೆಂಟಲ್ಲಿದ್ದರೂ ಮೇಂಟೈನ್ ಚಾರ್ಜಸ್ಸು ಅದೆಲ್ಲ ಕೊಡಬೇಕಿತ್ತು, ಒಪ್ಕೊಳ್ತೀನಿ. ಆದರೆ ತುಂಬ ರೂಲ್ಸು, ಕಂಡೀಷನ್ಸು ಇದೆಲ್ಲ ಇಡ್ತಾಯಿದ್ರು. ನಮಗದೇನೋ ಹಿಡಿಸ್ಲಿಲ್ಲ ಆ ಥರ ರೂಲ್ಸು, ಆ ಥರ ಎಲ್ಲ ಇಡೋದು. ಅಷ್ಟು ಲಕ್ಷಣಗಟ್ಟಲೆ ದುಡ್ಡು ಕೊಟ್ಟು ನಾವು ಮನೆಗೆ ಹೋದರೆ ಆಮೇಲೆ ಕಿರಿಕ್ ಮಾಡಿದ್ರೆ ಯಾಕೆ ಅಂತಂದ್ಬಿಟ್ಟು ತುಂಬ ಕಂಡೀಷನ್ಸು, ತುಂಬ ಕಂಡೀಷನಲ್ಲಿ ಮಾತಾಡ್ತಿದ್ರು. ನೋಡಿ, ಇಲ್ಲಿ ಕಿಚನ್ ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಹೋಗಲಿ ಬೇಡ ಅಂತ ಆ ಮನೆನ ಸ್ಕಿಪ್ ಮಾಡಿದ್ವಿ. ನಾನೇನು ಮನೆ ನೋಡ್ಕೊಂಡು ಬರೋದಕ್ಕೆ ಹೋಗಲಿಲ್ಲ, ಹಸ್ಬೆಂಡೇ ಮನೆ ನೋಡ್ಕೊಂಡು ಬಂದರು. ನನಗೆ ವಿಡಿಯೋನ ಕಳಿಸಿದ್ರು. ಇದು ಇಂಡಿಪೆಂಡೆಂಟ್ ಹೋಮು, ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ಹಾಗೆ ಈಚೆಗಡೆ ಎಲ್ಲ ಕಾರ್ ಪಾರ್ಕಿಂಗ್ ಸಿಗೋದೇ ದೊಡ್ಡದು. ಕಾರ್ ಪಾರ್ಕಿಂಗ್ ಇದ್ದರೂ ಓನರ್ ನಿಲ್ಲಿಸ್ಕೊಳ್ತಾರಲ್ವ. ಕಾರ್ ಪಾರ್ಕಿಂಗ್ ಯಾರೂ ಬಿಡೋದಿಲ್ಲ. ಬಿಟ್ಟರು ಕೂಡ ಓನರ್ಗೆ, ಇಲ್ಲಾಂದರೆ ನಾವು ಅದಕ್ಕೆ 3000 ಎಕ್ಸ್ಟ್ರಾ ಕೊಡಬೇಕಾಗುತ್ತೆ. ಕಾರ್ ಪಾರ್ಕಿಂಗ್ ಎಷ್ಟು ದೊಡ್ಡ ಮನೆ ಕಟ್ಟಿದ್ರು ಪಾರ್ಕಿಂಗು ನಮಗಿರೋದಿಲ್ಲ, ಓನರ್ಗೆ ಇಟ್ಕೊಂಡಿರ್ತಾರೆ. ಇಂಡಿಪೆಂಡೆಂಟ್ ಹೋಮು ಚೆನ್ನಾಗಿದೆ, ಡಬಲ್ ಬೆಡ್ರೂಮ್ ಅಂತ ಹೇಳಿದ್ರು.
ಬಟ್ ಆದರೆ ಚೆನ್ನಾಗಿ ಕಟ್ಟಿದ್ದಾರೆ. 30-40ಯಲ್ಲಿ ಡಬಲ್ ಬೆಡ್ರೂಮು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಬಟ್ ತುಂಬ ಚಿಕ್ಕದು, ಹಾಲು ಚಿಕ್ಕದಿದೆ, ಕಿಚನು ಚಿಕ್ಕದಿದೆ, 2 ಬೆಡ್ರೂಮ್ ಕೂಡ ಚಿಕ್ಕದಿದೆ. ನಮ್ಮ ಮನೆ ಐಟಮ್ಸ್ಗೆ ನಮಗೆ ಇದು ಸಾಕಾಗಲ್ಲ. ನಾವು ಆಲ್ರೆಡಿ ಇರೋ ಮನೆಯೇ ಇವಾಗ ಸ್ವಲ್ಪ ಚಿಕ್ಕ ಅಂತಿದ್ದೀವಿ. ಬಟ್ ಇನ್ನೂ ಚಿಕ್ಕ ಆದರೆ ನಮಗೆ ಹೋಗೋಕ್ಕೆ ಸರಿ ಹೋಗಲ್ಲ ಅಂದ್ಬಿಟ್ಟು ಚೆನ್ನಾಗಿತ್ತು. ಇಂಡಿಪೆಂಡೆಂಟ್ ಹೋಮು ತುಂಬ ಇಷ್ಟ ಆಯಿತು. ಇಂಡಿಪೆಂಡೆಂಟಾಗಿ ಫಸ್ಟ್ ಫ್ಲೋರಲ್ಲಿ ಯಾವುದೂ ಇಲ್ಲ, ಗ್ರೌಂಡ್ ಅಷ್ಟೇ ಇದೆ. ಮತ್ತು ಪಾರ್ಕಿಂಗ್ ಇದೆ, ಪಾಪುಗೆ ಆಟ ಆಡ್ಕೊಳ್ಳೋದಕ್ಕೆಲ್ಲ ಕಂಫರ್ಟಬಲಾಗಿ ಗಾಳಿ ಬೆಳಕು ಎಲ್ಲ ಇದೆ. ಬಟ್ ಆದರೆ ಇದರಲ್ಲಿ ನಮಗೆ ತುಂಬ ಚಿಕ್ಕದು ಅನ್ನಿಸ್ತು. ಅದನ್ನು ಕೂಡ ಬೇಡ ಅಂತ ರಿಜೆಕ್ಟ್ ಮಾಡಿದ್ವಿ. ನಾವು ಏನಕ್ಕೆ ಎಲ್ಲ ಕರೆಕ್ಟಾಗಿರೋದು ನೋಡ್ಕೊಂಡು ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀವಿ ಅಂದರೆ, ನಮಗೆ ಮೇನ್ ರೋಡ್ಗೆ ಹತ್ರ ಇರಬೇಕು. ಮೇನ್ ಥಿಂಗ್ ಏನು ಅಂತಂದರೆ, ಅದನ್ನು ಬಿಟ್ಟು ಮೇನ್ ಥಿಂಗ್ ಬಂದು ಸ್ಕೂಲು ನಿಯರೇಬಲಲ್ಲಿ ಇರಬೇಕು. ಅಂದರೆ ಹಸ್ಬೆಂಡ್ ಇಲ್ಲ ಅಂದರೂ ನಾನು ವಾಕೇಬಲ್ ಡಿಸ್ಟೆನ್ಸ್ ಥರ ಹೋಗಿ ಕರ್ಕೊಂಡು ಬರೋ ಥರ ಇರಬೇಕು ಮನೆ ಅಂತ ನಾವು ಆ ಥರ ಒಂದು ಫೆಸಿಲಿಟಿ ಇರುವಂಥ ಮನೆಯೇ ನೋಡ್ತಾ ಇದ್ದೀವಿ. ಬಟ್ ಮನೆ ಸಿಗ್ತಾ ಇಲ್ಲ. ತುಂಬ ಕಷ್ಟ ಇದೆ ಬೆಂಗಳೂರಲ್ಲಿ ಮನೆ ಸಿಗೋದು. ಎಲ್ಲ ಅನುಕೂಲ ತಕ್ಕನಕ್ಕಾಗಿ ಒಂದಿದ್ದರೆ ಒಂದಿರಲ್ಲ. ಕಾರ್ ಪಾರ್ಕಿಂಗ್ ಇದ್ದರೆ ಮನೆ ಚೆನ್ನಾಗಿರಲ್ಲ, ಮನೆ ದೊಡ್ಡದಾಗಿದ್ದರೆ ಮತ್ತಿನ್ನೇನೋ ಪ್ರಾಬ್ಲಮ್ಮು. ಈ ಥರ ಎಲ್ಲ ಚೆನ್ನಾಗಿದ್ದು ಕೊಡಿ ಅಂತಂದರೆ, ನಾವು ಇರ್ತೀವಿ ಅಂತಂದರೆ ತುಂಬ ಕಂಡೀಷನ್ಸ್ ಎಲ್ಲ ಇಡ್ತಾರೆ ನೋಡಿ. ತುಂಬ ಕಂಡೀಷನ್ಸ್ ಇರೋ ಮನೆಗೆ ಹೋಗಬಾರ್ದು. ಆಮೇಲೆ ನಾವು ರೆಂಟ್ ಪರ್ಪಸ್ಗೆ ಹೋದರೆ ಪರವಾಗಿಲ್ಲ, ಯಾವಾಗ ಬೇಕಾದರೂ. ಇವಾಗ ನಾವು ಸ್ಕೂಲ್ಗೆ ಹಾಕ್ಬಿಟ್ಟಿರ್ತೀವಿ, ಇವಾಗ ಸಡನ್ನಾಗಿ ಕಿರಿಕ್ ಮಾಡಿ ಖಾಲಿ ಮಾಡಿ ಅಂತಂದರೆ ನಾವು ಅಲ್ಲಿಂದ ಸ್ಕೂಲ್ ಬಿಡಿಸಿ ಖಾಲಿ ಮಾಡೋದಕ್ಕೂ ಆಗಲ್ಲ. ಯಾಕಂದರೆ ಆಲ್ರೆಡಿ ಸ್ಕೂಲ್ಗೆ ಹಾಕ್ಬಿಟ್ಟಿರ್ತೀವಿ. ಇನ್ನೊಂದು ಪ್ಲ್ಯಾನ್ ಏನು ಅಂತಂದರೆ, ಅದರಿಂದನೇ ಸ್ಕೂಲ್ಗೆ ಹಾಕ್ಬಿಡ್ತೀವಲ್ಲ, ಮತ್ತೆ ಖಾಲಿ ಮಾಡಲೇಬಾರ್ದು. ಡೈರೆಕ್ಟಾಗಿ ಇಲ್ಲಿಂದ ನಮ್ಮ ಸ್ವಂತ ಮನೆಗೆ ಹೋಗೋ ತನಕನೂ ಡೈರೆಕ್ಟಾಗಿ ಖಾಲಿ ಮಾಡಲೇಬಾರ್ದು. ಇದೇ ಮನೇಲಿರಬೇಕು. ಒಂದೇ ಸಲ ನೋಡಿಕೊಂಡು ಕರೆಕ್ಟಾಗಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ನಾವು ಟೈಮ್ ತೊಗೊಂಡು ಚೆನ್ನಾಗಿರೋ ಮನೆಯೇ ನೋಡ್ತಾ ಇದ್ದೀವಿ. ಬಟ್ ಒಂದು ಸೆಟ್ ಆದರೆ ಒಂದು ಸೆಟ್ ಆಗ್ತಿಲ್ಲ. ಎಲ್ಲ ಚೆನ್ನಾಗಿದೆ ಮನೆ, ಎಲ್ಲ ನಮಗೆ ಪರ್ಫೆಕ್ಟ್ ಇದೆ ಅನ್ನೋ ಕಡೆ ಸ್ಕೂಲ್ ಹತ್ತಿರ ಇಲ್ಲ. ಈ ಥರ ಪ್ರಾಬ್ಲಮ್ ಆಗುತ್ತೆ. ಯಾವಾಗಲೂ ಹಸ್ಬೆಂಡೇ ಇರೋದಿಲ್ಲ, ಬಿಟ್ಬಿಟ್ಟು ಬರ್ತಾರೆ. ಅವರು ಕರ್ಕೊಂಡು ಬರೋದಕ್ಕೆ ಅವರು ಆಫೀಸ್ಗೆ ಹೊಂಟೋಗಿರ್ತಾರೆ. ನಾನೇ ಹೋಗಿ ಕರ್ಕೊಂಡು ಬರಬೇಕು. ತುಂಬ ದೂರ ಆದರೂ ಕಷ್ಟ ಆಗುತ್ತೆ. ನೋಡಬೇಕು ಏನು ಮಾಡಬೇಕಂತ. ಇನ್ನು ಈ ಕಿಚನ್ಗೆ ಬಂದರೆ ಓಕೆ, ಪರವಾಗಿಲ್ಲ ಅಂತ ಹೇಳ್ಬೋದು. ಕಿಚನು ಕೂಡ ಏನು ಒಂದು ಶೆಲ್ಫ್ ಇಲ್ಲ. ಅಟ್ಲೀಸ್ಟ್ ಚಿಕ್ಕದಾದರೂ ಕೂಡ ಶೆಲ್ಫ್ ಅದು ಒಂದೇ ಒಂದು ಇಟ್ಟಿದ್ದಾರೆ. ಅದು ಶೆಲ್ಫ್ ಏನು ಇಟ್ಕೊಳ್ಳೋಕ್ಕಾಗುತ್ತೆ ಈ ಶೆಲ್ಫಲ್ಲಿ? ಅಷ್ಟು ಚಿಕ್ಕದಿದೆ, ತುಂಬ ಚಿಕ್ಕದಿದೆ. ನಮಗೆ ಆಗಲ್ಲ ಅಂತಲೇ ಬಿಟ್ಬಿಟ್ವಿ. ಬಟ್ ಇಂಡಿಪೆಂಡೆಂಟ್ ಹೋಮ್ ಅಂತಂದ್ಬಿಟ್ಟು ಅವರು ವಿಡಿಯೋ ಮಾಡಿ ಕಳಿಸಿದ್ರು. ಇದು ಆಗಲ್ಲ ಅಂತ ಸುಮ್ಮನೆ ಇದೆ. ಇದೇ ಅಷ್ಟಲ್ಲ, ಇನ್ನು ಸುಮಾರಷ್ಟು ಮನೇನ ನಾವು ನೋಡಿ ಕ್ಲಿಪ್ಪಿಂಗ್ಸ್ನ ತೊಗೊಂಡಿಲ್ಲ, ನೋಡಿ ಬಂದಿದ್ದೀವಿ. ಒಂದು ಸೆಟ್ ಆದರೆ ಒಂದು ಸೆಟ್ ಆಗ್ತಿಲ್ಲ. ಇನ್ನೊಂದು ಕಾರ್ ಪಾರ್ಕಿಂಗು, ಮರದ ನೆರಳು ಎಲ್ಲ ಚೆನ್ನಾಗಿತ್ತು. ಬಟ್ ಆದರೆ ಅಲ್ಲಿ ಮನೆ ಸ್ವಲ್ಪ ಹಳೇದು ಅನ್ನಿಸ್ತು. ಅಂದರೆ ಚಿಕ್ಕದು ಅಂತ ಅನ್ನಿಸ್ತು ನಮಗೆ. ಆ ಥರ ಒಂದು ಚೆನ್ನಾಗಿದ್ರೆ ಒಂದು ಅಡ್ಜಸ್ಟ್ ಆಗ್ತಾನೇ ಇಲ್ಲ. ನಮಗೆಲ್ಲ ಅನುಕೂಲಕ್ಕೆ ತಕ್ಕನಾಗಿ ಸಿಗಬೇಕಂದ್ರೆ ಬೆಂಗಳೂರಲ್ಲಿ ಸಿಗಲ್ಲ. ನೋಡಬೇಕು ಯಾವುದು ಫೈನಲ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅಂದರೆ ನಿಧಾನಕ್ಕೆ ನೋಡಿ ಮಾಡ್ಕೋಬೋದು. ಬಟ್ ಈಗ ಅರ್ಜೆಂಟಾಗಿ ಯಾಕೆ ನೋಡ್ತಾ ಇದ್ದೀವಿ ಅಂತಂದರೆ, ಪಾಪುಗೆ ಸ್ಕೂಲ್ ಅಡ್ಮಿಷನ್ಸ್ ಆಲ್ರೆಡಿ ಜನವರಿಯಿಂದನೇ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಕೆಲವೊಂದು ಸ್ಕೂಲಲ್ಲಿ ಕ್ಲೋಸೇ ಆಗಿಬಿಟ್ಟಿದೆ. ಲಿಮಿಟೆಡ್ ಸೀಟ್ಸ್ ಮಾತ್ರ ಇರ್ತಾ ಇದೆ. ಅದಕ್ಕೆ ಬೇಗ ಸ್ಕೂಲ್ಗೆ ಅಡ್ಮಿಷನ್ಸ್ ಮಾಡಿಸ್ಬಿಟ್ರೆ, ನಾವೀಗ ಬೇರೆ ಸ್ಕೂಲಿಗೆ ಮಾಡಿಸ್ಬಿಟ್ರೆ, ಬೇರೆ ಕಡೆ ಮನೆ ಮಾಡಿಬಿಟ್ರೆ ತುಂಬ ರಿಸ್ಕ್ ಆಗುತ್ತೆ. ಸ್ಕೂಲೇ ಒಂದು ಕಡೆ, ಮನೆ ಒಂದು ಕಡೆ. ಫಸ್ಟ್ ಸ್ಕೂಲ್ ಅಡ್ಜಸ್ಟ್ ಆಗಲಿ, ಸ್ಕೂಲ್ ಯಾವುದು ಅಂತ ಕನ್ಫರ್ಮ್ ಮಾಡಿಕೊಂಡು ಮನೇನ ನೋಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇನ್ನು ಈ ಮನೆ ಒಂದು ನೋಡಿದ್ರು, ಇದು ಕೂಡ ತುಂಬ ಇಂಡಿಪೆಂಡೆಂಟ್ ಅಂತ ಹೇಳಿದ್ರು. ತುಂಬ ಲೀಸ್ಗೆ ಅಂತ ಕೇಳೋಕ್ಕೆ ತುಂಬ ಅಮೌಂಟನ್ನು ಹೇಳಿದ್ರು. ಪರವಾಗಿಲ್ಲ ಅಂತ ಅಂದ್ಕೊಂಡಿದ್ವಿ. ಇದು ತುಂಬ ದೂರನೇ ಆಯಿತು. ನಿಯರೇಬಲ್ ಸ್ಕೂಲ್ಸು ಇಲ್ಲ. ಒಂಥರ ತುಂಬ ಹೊಸದು ಅಲ್ಲ, ತುಂಬ ಹಳೇದು ಅಂತಲೂ ಹೇಳೋಕ್ಕಾಗಲ್ಲ. ಬಟ್ ಏನೋ ನಮಗೆ ಇಷ್ಟ ಆಗಲಿಲ್ಲ ಅಷ್ಟಾಗಿ. ಕಾರ್ ಪಾರ್ಕಿಂಗು ಇದೆ. ಹೇಳಿದ್ನಲ್ಲ, ಕಾರ್ ಪಾರ್ಕಿಂಗ್ ಇದ್ದರೆ ಬೇರೆ ಥರ ನಮ್ಗೆ ಅಡ್ಜಸ್ಟ್ ಆಗೋಲ್ಲ. ಬೇರೆ ಎಲ್ಲ ಅನುಕೂಲತೆ ಇದ್ದರೆ ಸ್ಕೂಲ್ ಹತ್ತಿರ ಇರೋದಿಲ್ಲ. ಈ ಥರ ಪ್ರಾಬ್ಲಮ್ ಇದೆ. ಸೊ ನೋಡಬೇಕು ಯಾವ್ದು ಫೈನಲ್ ಮಾಡಬೇಕು ಅಂತಂದ್ಬಿಟ್ಟು ಗೊತ್ತಾಗ್ತಿಲ್ಲ. ನೋಡ್ತಾ ಇದ್ದೀವಿ. ಸುಮಾರಷ್ಟು ಮನೆ ಲಿಸ್ಟಲ್ಲಿ ಕೂಡ ಇಟ್ಟಿದ್ದೀವಿ. ಅದನ್ನು ಯಾವುದ್ರಲ್ಲಿ ಫೈನಲ್ ಮಾಡಬೇಕು ಅಂತ ನೋಡಿಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಫೈನಲ್ ಮಾಡಿ. ಇನ್ನೊಂದು ಬೆಡ್ರೂಮ್ಸ್ ಏನು ಮಾಡಿರ್ತಾರೆ ಅಂತಂದರೆ, ಬಾಡಿಗೆ ಪರ್ಪಸ್ಗೋಸ್ಕರ, ರೆಂಟ್ ಪರ್ಪಸ್ಗೋಸ್ಕರ ಡಬಲ್ ಬೆಡ್ರೂಮನ್ನು ಚಿಕ್ಕದಾಗಿ ಮಾಡಿಬಿಡ್ತಾರೆ. ಹಾಲು ಚಿಕ್ಕದಾಗಿ, ಅಡುಗೆ ಮನೆಯೂ ಚಿಕ್ಕದಾಗಿ, ಡಬಲ್ ಬೆಡ್ರೂಮ್ ಅಂತ ಅನ್ನಿಸ್ಕೊಳ್ಳೋಕ್ಕೆ ಸಣ್ಣದಾಗಿ ಇಟ್ಬಿಡ್ತಾರೆ. ಆ ಥರ ಮಾಡ್ತಾರೆ ರೆಂಟ್ ಪರ್ಪಸ್ಗೆ. ಈಗ ಯಾರೂ ಸ್ವಲ್ಪನೂ ಜಾಗ ಬಿಟ್ಟು ಕಟ್ಟಲ್ಲ. ರೆಂಟ್ ಪರ್ಪಸ್ಗೆ ಎಲ್ಲ ಚಿಕ್ಕದಾಗಿ ಕಟ್ಬಿಡ್ತಾರೆ. ನಮಗಿನ್ನು ಅಪಾರ್ಟ್ಮೆಂಟ್ಗೆಲ್ಲ ಹೋಗೋಕ್ಕೆ ಇಷ್ಟ ಆಗಲ್ಲ. ನಮ್ಗೆ ಅದೇನೋ ಇಂಡಿಪೆಂಡೆಂಟ್ ಆಗಿರ್ತಾವಲ್ಲ, ಅಲ್ಲಿರೋಕ್ಕೆ ಇಷ್ಟ ಆಗುತ್ತೆ. ಅಂದರೆ ಬಾಡಿಗೆ ಮನೆಗಳಲ್ಲಿ ಬಿಲ್ಡಿಂಗ್ಸ್ ಆದರೆ ಓಕೆ. ಬಟ್ ಅಪಾರ್ಟ್ಮೆಂಟಲ್ಲಿ ಒಳಗಡೆನೇ ಇದ್ದು ಕಟ್ಟಾಗ್ದಂಗೆ ಜೈಲಲ್ಲಿ ಇರೋ ಫೀಲ್ ಥರ ಇರುತ್ತೆ. ನನಗೇನೋ ಅಪಾರ್ಟ್ಮೆಂಟ್ಸ್ ಅಷ್ಟು ಇಷ್ಟನೇ ಆಗಲ್ಲ. ಇನ್ನು ಇವ್ರು ಬಂದು 20,000, 17,000, 18,000 ಅಂದರೆ ಸಿಂಗಲ್ ಬೆಡ್ರೂಮ್ ಆದರೆ ಚೆನ್ನಾಗಿದ್ದು ವಾರ್ಡ್ರೂಫ್ ಕಂಪ್ಲೀಟಾಗಿ ಎಲ್ಲ ಹೊಸ ಮನೆ ಆಗಿದ್ದರೆ ಒಂದು 15, 16 ಹೇಳ್ತಾರೆ. ಅದೇ ಡಬಲ್ ಬೆಡ್ರೂಮ್ ಆದರೆ ಚೆನ್ನಾಗಿರೋ ಮನೆಗೆ ವಾರ್ಡ್ರೂಫ್ ಎಲ್ಲ ಇದ್ದರೆ 18, 19, 20, 20 ಮೇಲೇ. ಇನ್ನೊಂದು ಮನೆ ನೋಡಿದ್ರೆ ತುಂಬ ಚೆನ್ನಾಗಿತ್ತು. ಲೀಸ್ಗೆ ಕೊಡಲ್ಲ ಅಂತಂದರು. ಬಾಡಿಗೆಗೆ 22,000 ಅಂತ ಹೇಳಿದ್ರು. ನಮಗೆ ತುಂಬ ಜಾಸ್ತಿ ಆಯಿತು ಅಂತ ಅನ್ನಿಸ್ತು. ಬಾಡಿಗೆ 22,000 ಅಂತಂದರೆ
ಬಟ್ ಆದರೂ ಯೋಚನೆ ಮಾಡೋಣ ಅಂತಂದರೆ ಸ್ಕೂಲ್ ಕೂಡ ದೂರ ಇತ್ತು. ಮತ್ತು ಕಾರ್ ಪಾರ್ಕಿಂಗ್ ಇದೆ, ನಮ್ಮ ಕಾರೇ ನಿಲ್ಲಿಸ್ಕೊಳ್ತೀವಿ, ನಮ್ಮ ಬೈಕ್ಗಳೇ ನಿಲ್ಲಿಸ್ಕೊಳ್ತೀವಿ. ಕಾರ್ಗೆ ಪಾರ್ಕಿಂಗ್ ಇಲ್ಲ ಅಂದರು. ಇನ್ನು ಆಚೆಗಡೆ ಹಾಕ್ಕೊಳ್ಳೋದಕ್ಕೂ ಅಷ್ಟೊಂದು ಸ್ಪೇಸ್ ಇರಲಿಲ್ಲ, ರೋಡು ದೊಡ್ಡದಿರಲಿಲ್ಲ, ಚಿಕ್ಕದೇ ಅದು, ಡೆಡ್ ಎಂಡ್ ಕೂಡ ಅಲ್ಲ. ಸೊ ಅದರಿಂದ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಈ ಥರ ಒಂದಲ್ಲ ಒಂದು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀವಿ. ಸೊ ಗೊತ್ತಾಗ್ತಿಲ್ಲ ಏನು ಮಾಡಬೇಕು ಅಂತಂದ್ಬಿಟ್ಟು. ಎಲ್ಲ ಅನುಕೂಲ ಸಿಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು ಯಾವುದಾದ್ರೂ ಒಂದು. ಯಾವ್ದು ಅಡ್ಜಸ್ಟ್ ಮಾಡಿಕೊಂಡ್ರೂ ನಾವಿಲ್ಲಿ ಸ್ಕೂಲನ್ನು ಅಡ್ಜಸ್ಟ್ ಮಾಡ್ಕೊಳಕ್ಕಾಗಲ್ಲ. ಯಾಕಂದರೆ ತುಂಬ ದೂರ ಆಗಿಬಿಟ್ರೆ ನನಗೆ ಓಡಾಡಿಕೊಂಡು ಸ್ಕೂಲಿಂದ ಕರ್ಕೊಂಡು ಬರೋದಕ್ಕೆ ಕಷ್ಟ ಆಗುತ್ತೆ. ಇಲ್ಲ ಎಲ್ಲ ಅನುಕೂಲತೆ ಇದ್ದರೆ ಯೋಚನೆ ಮಾಡಿಬಿಟ್ಟು ಒಂದು ಒಳ್ಳೆ ಸ್ಕೂಲ್ಗೆ ಹಾಕಿಬಿಟ್ಟು ದೂರದಲ್ಲೇ ಆದರೂ ಪರವಾಗಿಲ್ಲ ವ್ಯಾನ್ ಫೆಸಿಲಿಟಿ ಥರ ನೋಡ್ಕೊಬೇಕು. ಇಷ್ಟೇ ದಾರಿ ಇರೋದು, ಬೇರೆ ದಾರಿ ಇಲ್ಲ. ಇನ್ನು ನಾವು ಈ ಸರೌಂಡಿಂಗಲ್ಲೇ ನೋಡ್ತಾ ಇದ್ವಿ. ಬೇರೆ ಏರಿಯಾಗೆ ಬೇರೆ ಕಡೆ ಹೋಗೋದಕ್ಕೆ ಇಷ್ಟ ಆಗಲ್ಲ. ಹಸ್ಬೆಂಡ್ ಆಫೀಸ್ ಈ ಕಡೆ ಹತ್ತಿರದಲ್ಲೇ ಇರೋದ್ರಿಂದ, ಈ ಕಡೆನೇ ಕೆಲಸ ಮಾಡೋದ್ರಿಂದ ನಾವು ಇದೇ ಸುತ್ತಮುತ್ತ ಏರಿಯಾಗಳಲ್ಲಿ ನೋಡ್ತಿದ್ವಿ. ಬೇರೆ ಏರಿಯಾ ಕಡೆ ಹೋಗೋಕ್ಕೆ ನಮಗೆ ಇಷ್ಟನೇ ಇಲ್ಲ. ಸೊ ಈ ಥರ ಇದೆ ಮನೆ ಅಪ್ಡೇಟ್ಸ್. ಸೊ ಮುಂದಿನ ವೀಡಿಯೋದಲ್ಲಿ ನಿಮಗೆ ಯಾವ ಮನೇನ ಫೈನಲ್ ಮಾಡಿದ್ವಿ ಏನು ಅಂದ್ಬಿಟ್ಟು ಮನೆ ಬಗ್ಗೆ ಕಂಪ್ಲೀಟ್ ಅಪ್ಡೇಟನ್ನು ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ. ಯಾರೆಲ್ಲ ಲೈಕ್ ಮಾಡಿಲ್ವಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಟೇಕ್ ಕೇರ್, ಬಾಯ್.